ವೃಶ್ಚಿಕ ರಾಶಿಯ ಜಾತಕದವರೇ, ಮುಂಬರುವ ಆಗಸ್ಟ್ 2026ರ ಈ ಕಾಲವನ್ನು ಯಾವುದೇ ಕಾರಣಕ್ಕೂ ಸಾಮಾನ್ಯ ಎಂದು ನಿರ್ಲಕ್ಷಿಸಬೇಡಿ. ಏಕೆಂದರೆ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಈಡೇರದೆ ಉಳಿದಿರುವ 3 ಪ್ರಮುಖ ಕನಸುಗಳು ನನಸಾಗುವ ಬಲವಾದ ಯೋಗಗಳು ಕಾಣಿಸುತ್ತಿದೆ. ಇದುವರೆಗೆ ನಿಮ್ಮ ಮನಸ್ಸಿಗೆ ಭಾರವಾಗಿದ್ದ ಅನೇಕ ಸಮಸ್ಯೆಗಳು ನಿಧಾನವಾಗಿ ದೂರವಾಗಲಿದ್ದು, ನೀವು ವರ್ಷಗಳಿಂದ ಹುಡುಕುತ್ತಿದ್ದ ನೆಮ್ಮದಿ ಮತ್ತು ಸಂತೋಷವನ್ನು ಮತ್ತೆ ಅನುಭವಿಸುವ ಸಮಯ ಬಂದಿದೆ. ಬಂಧುಗಳೇ, ಕಳೆದ ಹಲವು ತಿಂಗಳುಗಳು ನಿಮ್ಮನ್ನು ಕಣ್ಣೀರು ಹಾಕುವಂತೆ ಮಾಡಿದೆ. ಬದುಕಿನ ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಕೂಡ ನೀವು ಹಂಬಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಷ್ಟದ ಸಮಯದಲ್ಲಿ ಯಾರಾದರೂ ನಿಮ್ಮ ಬೆನ್ನಿಗೆ ನಿಲ್ಲಲಿ ಎಂದು ಬಯಸಿದರೂ ನಿಮಗೆ ಬೇಕಾದ ಬೆಂಬಲ ದೊರಕಲಿಲ್ಲ. ನಿಮ್ಮ ಜೀವನದ ಅತ್ಯಂತ ಕಠಿಣ ಹೋರಾಟವನ್ನು ನೀವು ಬಹುತೇಕ ಒಬ್ಬರೇ ಎದುರಿಸಿದ್ದೀರಿ. ಆದರೆ ಈಗ ಸಮಯ ಬದಲಾಗುತ್ತಿದೆ. ಮುಂಬರುವ ಈ ಆಗಸ್ಟ್ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಶಕ್ತಿಯನ್ನು ಹೊಂದಿದೆ. ನೀವು ಬಹಳ ದಿನಗಳಿಂದ ಯಾವ ಸಂತೋಷಕ್ಕಾಗಿ ಕಾಯುತ್ತಿದ್ದೀರೋ ಆ ಸುಖದ ಕ್ಷಣಗಳು ಈಗ ನಿಧಾನವಾಗಿ ನಿಮ್ಮತ್ತ ಬರುತ್ತಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಯಾವುದೋ ಒಂದು ವಿಷಯವನ್ನು ಕಳೆದುಕೊಂಡಿರಬಹುದು. ಅದು ಪ್ರೀತಿಯ ಸಂಬಂಧವಾಗಿರಬಹುದು, ಆಸ್ತಿಯಾಗಿರಬಹುದು, ಸಂಪತ್ತಾಗಿರಬಹುದು, ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಯಾಗಿರಬಹುದು. ಆ ನೋವು ಇಂದಿಗೂ ನಿಮ್ಮ ಮನಸ್ಸನ್ನು ಕಾಡುತ್ತಲೇ ಇದೆ. ಈ ಅವಧಿಯಲ್ಲಿ ಆತಂಕ ಮತ್ತು ಮಾನಸಿಕ ಒತ್ತಡ ಎಷ್ಟರ ಮಟ್ಟಿಗೆ ಹೆಚ್ಚಿತ್ತೆಂದರೆ ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಮಾಡುವುದಕ್ಕೂ ಕಷ್ಟವಾಗುತ್ತಿದ್ದು, ಯಾವುದೇ ಕೆಲಸ ಆರಂಭಿಸುವ ಮುನ್ನ ಭಯ ಮತ್ತು ಅನುಮಾನ ನಿಮ್ಮನ್ನು ತಡೆಯುತ್ತಿತ್ತು. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ನೀವು ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದ್ದೀರಿ. ಎಲ್ಲವೂ ಸರಿಯಾಗಲಿ ಎಂದು ಬಯಸಿದರೂ ಒಂದರ ಹಿಂದೆ ಒಂದಾಗಿ ಸಮಸ್ಯೆಗಳು ಎದುರಾಗುತ್ತಿದ್ದವು. ಆದರೆ ಸ್ನೇಹಿತರೆ, ಪ್ರತಿಯೊಂದು ಕತ್ತಲೆಯ ನಂತರ ಬೆಳಕು ಬರುವಂತೆ ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಅನುಕೂಲಕರ ಬದಲಾವಣೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿದೆ. ಕಳೆದ ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಒಂಟಿತನ, ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಧಾನವಾಗಿ ಮುಕ್ತಿ ದೊರೆಯಲಿದೆ. ಸಮಾಜದಲ್ಲಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು ಈಗ ನಿಮ್ಮ ನಿಜವಾದ ಮೌಲ್ಯವನ್ನು ಅರಿಯುವ ಸಮಯ ಬಂದಿದೆ. ನಿಮ್ಮ ವಿರುದ್ಧ ಮಾತನಾಡಿದವರು ಮೌನವಾಗಲಿದ್ದಾರೆ. ಇನ್ನು ಮುಂದೆ ಆಗಸ್ಟ್ನಿಂದ ಡಿಸೆಂಬರ್ವರೆಗೆ ಇರುವ ಈ 5 ತಿಂಗಳುಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಯಶಸ್ಸು ಮತ್ತು ಗೌರವವನ್ನು ತಂದುಕೊಡುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ನಿಮ್ಮ ಉತ್ತಮ ಅವಕಾಶವನ್ನು ಕೈತಪ್ಪಿಸಬಹುದು. ಆದ್ದರಿಂದ ಯಾವುದೇ ವಿಷಯದಲ್ಲಿ ಆತುರ ಪಡದೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಹಿಂದೆ ನೀವು ಕಳೆದುಕೊಂಡ ಸಂಬಂಧ, ಆಸ್ತಿ, ಉದ್ಯೋಗ ಅಥವಾ ನಂಬಿಕೆ ಈಗ ಮತ್ತೆ ಹೊಸ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದಾದ ಯೋಗಗಳು ಗೋಚರಿಸುತ್ತಿದೆ. ನಿಮ್ಮ ಲಗ್ನದ ಮೇಲೆ ರಾಹುವಿನ ಪ್ರಭಾವದಿಂದ ನಡೆದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತಿದೆ. ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಿದ್ದ ಕೆಲವರ ನಿಜವಾದ ಮುಖವು ಈ ಸಮಯದಲ್ಲಿ ಬಹಿರಂಗವಾಗಲಿದೆ. ಕಳೆದ ತಿಂಗಳುಗಳು ಕಷ್ಟಗಳು ನಿಮ್ಮನ್ನು ಒಳಗಿನಿಂದ ಬಹಳ ಬಲಿಷ್ಠರನ್ನಾಗಿ ಮಾಡಿದೆ. ಹಿಂದೆ ಇದ್ದ ಮುಗ್ಧತೆ ಈಗ ಪ್ರಬುದ್ಧತೆಯಾಗಿ ಬದಲಾಗಿದೆ. ಕುಟುಂಬದ ಒಳಿತಿಗಾಗಿ ನೀವು ಮಾಡಿದ ತ್ಯಾಗಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಸ್ವಂತ ಆಸೆಗಳನ್ನು ಬದಿಗಿಟ್ಟು ಕುಟುಂಬಕ್ಕಾಗಿ ದುಡಿದಿದ್ದರೆ ಆ ಫಲವನ್ನು ಈ ಆಗಸ್ಟ್ನಲ್ಲಿ ಅನುಭವಿಸಬಹುದು. ಆಗಸ್ಟ್ 7ರ ನಂತರ ಶುಕ್ರನ ಅನುಕೂಲಕರ ಸಂಚಾರದಿಂದ ದಾಂಪತ್ಯ ಜೀವನ, ಪಾಲುದಾರಿಕೆ ಮತ್ತು ಸಂಬಂಧಗಳಲ್ಲಿ ಇದ್ದ ಅಸಮಾಧಾನ ಕಡಿಮೆಯಾಗುವ ಸಾಧ್ಯತೆಯಿದೆ. ಜೀವನ ಸಂಗಾತಿಯೊಂದಿಗೆ ಇದ್ದ ಅಂತರ ಕಡಿಮೆಯಾಗಬಹುದು. ಒಂಟಿತನದ ಭಾವನೆ ದೂರವಾಗಲಿದ್ದು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಲಿದೆ. ಇದರ ಜೊತೆಗೆ ಮಂಗಳನ ಅನುಕೂಲಕರ ಪ್ರಭಾವದಿಂದ ಮನೆ, ವಾಹನ, ಆಸ್ತಿ ಮತ್ತು ಕುಟುಂಬದ ನೆಮ್ಮದಿಗೆ ಸಂಬಂಧಿಸಿದ ಉತ್ತಮ ಬೆಳವಣಿಗೆಗಳು ಕಂಡುಬರಬಹುದು.
ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಜ್ಯೋತಿಷ್ಯದ ಮಾಹಿತಿಯನ್ನು ಸಂಪೂರ್ಣವಾಗಿ ಆಲಿಸಿ. ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಇದಕ್ಕೆ ಹೊಂದಿಕೆಯಾಗುತ್ತಿದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವೃಶ್ಚಿಕ ರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡಿದ್ದೀರಿ. ಆದರೆ ನಿಮಗೆ ಸಹಾಯ ಬೇಕಾದಾಗ ಅಷ್ಟಾಗಿ ಯಾರೂ ಜೊತೆ ನಿಲ್ಲಲಿಲ್ಲ ಎಂಬ ನೋವು ನಿಮ್ಮೊಳಗಿದೆ. ಈಗ ಆ ಪರಿಸ್ಥಿತಿ ಬದಲಾಗುತ್ತಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಆರಂಭವಾಗಿದೆ. ಕೆಲಸದ ಸ್ಥಳದಲ್ಲಿ ಇದ್ದ ಒತ್ತಡ ಕಡಿಮೆಯಾಗಬಹುದು. ಹೊಸ ಅವಕಾಶಗಳು ಸಿಗಬಹುದು. ಆರ್ಥಿಕ ಪರಿಸ್ಥಿತಿಯು ನಿಧಾನವಾಗಿ ಸುಧಾರಿಸಲಿದೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸೂಚನೆಗಳಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಇತರ ಪ್ರಮುಖ ಗ್ರಹಗಳ ಕಠಿಣ ಪರೀಕ್ಷೆಗಳನ್ನು ದಾಟಿದ ನಂತರ ವ್ಯಕ್ತಿಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತದೆ. ವೃಶ್ಚಿಕ ರಾಶಿಯವರೇ, ಮುಂಬರುವ ಆಗಸ್ಟ್ 2026 ನಿಮಗೆ ಅಂಥದ್ದೇ ಒಂದು ಪರಿವರ್ತನೆಯ ಸಮಯವಾಗಿದೆ. ಕಳೆದ ಹಲವು ತಿಂಗಳು ನೀವು ಅನುಭವಿಸಿದ್ದ ನೋವು, ಮೋಸ, ಹಿನ್ನಡೆ ಮತ್ತು ಮಾನಸಿಕ ಒತ್ತಡ ಈಗ ನಿಮ್ಮನ್ನು ಒಳಗಿನಿಂದ ಉಕ್ಕಿನಷ್ಟು ಗಟ್ಟಿಯಾದ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಸ್ನೇಹಿತರೆ, ಮನುಷ್ಯನು ತನ್ನ ಯಶಸ್ಸಿಗಿಂತ ತನ್ನ ಸೋಲುಗಳಿಂದಲೇ ಹೆಚ್ಚು ಕಲಿಯುತ್ತಾನೆ. ನೀವು ಹಿಂದೆ ಮಾಡಿದ ಮುಗ್ಧ ನಂಬಿಕೆಗಳು, ಭಾವನಾತ್ಮಕ ನಿರ್ಧಾರಗಳು ಮತ್ತು ತಪ್ಪು ವಿಶ್ವಾಸಗಳನ್ನು ಇನ್ನು ಮುಂದೆ ಪುನರಾವರ್ತಿಸುವುದಿಲ್ಲ. ಈಗ ನೀವು ಹೆಚ್ಚು ಪ್ರಬುದ್ಧರಾಗಿದ್ದೀರಿ. ಆದ್ದರಿಂದ ಆಗಸ್ಟ್ ತಿಂಗಳು ನಿಮಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತಿದೆ. ಮೊದಲು ನಿಮ್ಮ ಜೀವನವನ್ನು ನೀವು ಗೌರವಿಸಿ. ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿನ ನೆಮ್ಮದಿ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಸಂತೋಷಕ್ಕೆ ಮೊದಲ ಆದ್ಯತೆ ನೀಡಿ. ವರ್ಷಗಳಿಂದ ಎಲ್ಲರಿಗಾಗಿ ಬದುಕಿದ ನೀವು ಈಗ ಸ್ವಲ್ಪ ಸಮಯವನ್ನು ನಿಮಗಾಗಿಯೇ ಮೀಸಲಿಡಿ. ನಿಮಗೆ ಇಷ್ಟವಾದ ಆಹಾರವನ್ನು ಸೇವಿಸಿ. ಮನಸ್ಸಿಗೆ ನೆಮ್ಮದಿ ಕೊಡುವ ಸ್ಥಳಗಳಿಗೆ ಪ್ರವಾಸ ಮಾಡಿ. ಹೊಸ ಅನುಭವಗಳನ್ನು ಸ್ವೀಕರಿಸಿ. ಪ್ರತಿಯೊಂದು ನಿರ್ಧಾರಕ್ಕೂ ಇತರರ ಒಪ್ಪಿಗೆಗೆ ಕಾಯುವ ಅಭ್ಯಾಸವನ್ನು ಈಗ ಬಿಟ್ಟುಬಿಡಿ. ವೃಶ್ಚಿಕ ರಾಶಿಯವರು ಸ್ವಭಾವತಃ ಭಾವನಾತ್ಮಕರು ಮತ್ತು ನಿಷ್ಠಾವಂತರು. ಆದರೆ ಇದೇ ಗುಣವನ್ನು ಕೆಲವರು ದುರುಪಯೋಗಪಡಿಸಿಕೊಂಡಿರಬಹುದು. ನೀವು ಹಲವರಿಗಾಗಿ ತ್ಯಾಗ ಮಾಡಿದ್ದರೂ ಅದೇ ಪ್ರೀತಿ ಅಥವಾ ಗೌರವವನ್ನು ಹಿಂದಿರುಗಿ ಪಡೆಯಲಿಲ್ಲ. ಆಗಸ್ಟ್ ತಿಂಗಳು ನಿಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಎಲ್ಲರನ್ನೂ ಪ್ರೀತಿಸಿ, ಆದರೆ ಯಾರ ಮೇಲೂ ಅತಿಯಾದ ಅವಲಂಬನೆ ಇಡಬೇಡಿ. ಈ ತಿಂಗಳಲ್ಲಿ ರಾಹುವಿನ ಪ್ರಭಾವದಿಂದ ಹಲವು ಗೊಂದಲಗಳು ಎದುರಾಗಬಹುದು. ಹಳೆಯ ಪರಿಚಯದ ವ್ಯಕ್ತಿಗಳು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆದರೆ ಪ್ರತಿಯೊಬ್ಬರನ್ನು ಮತ್ತೆ ನಂಬುವ ಮೊದಲು ಅವರ ನಡೆನುಡಿಗಳನ್ನು ಗಮನಿಸಿ. ಈ ಬಾರಿ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚು ಮಹತ್ವ ನೀಡಿ. ಆಗಸ್ಟ್ ಮಧ್ಯಭಾಗದಿಂದ ಸೂರ್ಯದೇವನ ಅನುಕೂಲಕರ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದುವರೆಗೆ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದ ಕೆಲವು ವ್ಯಕ್ತಿಗಳ ನಿಜವಾದ ಮುಖ ಹೊರಬೀಳಬಹುದು. ಉದ್ಯೋಗದಲ್ಲಿರುವವರಿಗೆ ಅಧಿಕಾರಿಗಳ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಅವಕಾಶಗಳು ಮತ್ತು ಹೊಸ ಸಂಪರ್ಕಗಳು ಲಾಭವನ್ನು ತರುತ್ತದೆ. ಆರ್ಥಿಕ ವಿಷಯದಲ್ಲಿ ಈ ತಿಂಗಳು ವಿಶೇಷ ಎಚ್ಚರಿಕೆ ಅಗತ್ಯ. ಹಣ ಬರುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವ ಜಾಣ್ಮೆಯೂ ಬೇಕು. ಅನಗತ್ಯ ಖರೀದಿ, ಪ್ರದರ್ಶನಕ್ಕಾಗಿ ಖರ್ಚು ಅಥವಾ ಆವೇಶದಲ್ಲಿ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಿ. ಈ ಸಮಯದಲ್ಲಿ ಉಳಿತಾಯಕ್ಕೆ ಹೆಚ್ಚು ಮಹತ್ವ ನೀಡಿ. ಚಿಕ್ಕ ಉಳಿತಾಯವು ಮುಂದಿನ ದಿನಗಳಲ್ಲಿ ದೊಡ್ಡ ಭದ್ರತೆಯಾಗಲಿದೆ. ಸಾಲದ ಒತ್ತಡದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ನಿಧಾನವಾಗಿ ಪರಿಹಾರದ ದಾರಿಗಳು ಕಾಣಿಸಿಕೊಳ್ಳುತ್ತದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಆದರೆ ಯಾವುದೇ ಶಾರ್ಟ್ಕಟ್ ಮೂಲಕ ತಕ್ಷಣ ಹಣ ಗಳಿಸುವ ಯೋಜನೆಗಳಲ್ಲಿ ಭಾಗವಹಿಸಬೇಡಿ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಕುಟುಂಬದ ವಿಚಾರದಲ್ಲಿ ಕೆಲವು ಹಳೆಯ ಭಿನ್ನಾಭಿಪ್ರಾಯಗಳು ಕೊನೆಗೊಳ್ಳುವ ಸಾಧ್ಯತೆ ಇದೆ. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗಬಹುದು. ದಾಂಪತ್ಯ ಜೀವನದಲ್ಲಿಯೂ ಉತ್ತಮ ಬದಲಾವಣೆಗಳು ಕಂಡುಬರಲಿದೆ. ಆದರೆ ಕೋಪದ ಸಮಯದಲ್ಲಿ ಕಠಿಣ ಮಾತುಗಳನ್ನು ಬಳಸಬೇಡಿ. ಆರೋಗ್ಯದ ವಿಷಯದಲ್ಲಿ ಒತ್ತಡ ಕಡಿಮೆಯಾಗಲಿದ್ದರೂ ನಿದ್ರೆ, ಆಹಾರ ಮತ್ತು ವ್ಯಾಯಾಮವನ್ನು ನಿರ್ಲಕ್ಷಿಸಬೇಡಿ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ಮೀಸಲಿಟ್ಟರೆ ಮನಸ್ಸು ಹೆಚ್ಚು ಶಾಂತವಾಗುತ್ತದೆ.
ಮಂಗಳನ ಪ್ರಭಾವದಿಂದ ಮನೆ, ವಾಹನ ಅಥವಾ ಸೌಕರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಒಳ್ಳೆಯ ಸಮಯವಾದರೂ ನಿಮ್ಮ ಆದಾಯವನ್ನು ಮೀರಿದ ವೆಚ್ಚ ಮಾಡಬೇಡಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಎಂಬ ಮಾತನ್ನು ಈ ತಿಂಗಳು ಮರೆಯಬೇಡಿ. ಇನ್ನೊಂದು ಪ್ರಮುಖ ವಿಷಯ, ಕಳೆದ 2 ವರ್ಷಗಳಲ್ಲಿ ನೀವು ಹೃದಯಪೂರ್ವಕವಾಗಿ ನಂಬಿದ ಕೆಲವರು ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿರಬಹುದು. ಆ ಘಟನೆಗಳು ನಿಮ್ಮ ಮನಸ್ಸಿಗೆ ಇನ್ನೂ ನೋವು ಕೊಟ್ಟಿರಬಹುದು. ಆದರೆ ಆಗಸ್ಟ್ ತಿಂಗಳು ಆ ಹಳೆಯ ನೋವಿನಿಂದ ಹೊರಬರುವ ಧೈರ್ಯವನ್ನು ನಿಮಗೆ ನೀಡಲಿದೆ. ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ಇನ್ನು ಮುಂದೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲ. ಪ್ರೀತಿಯ ವೀಕ್ಷಕರೇ, ಈ ಜ್ಯೋತಿಷ್ಯ ಮಾಹಿತಿಗೆ ಗೌರವ ನೀಡಿ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಜೈ ಸುಬ್ರಹ್ಮಣ್ಯ ಎಂದು 3 ಬಾರಿ ಬರೆಯಿರಿ. ನಿಮ್ಮ ಜೀವನದಲ್ಲೂ ಇಂತಹ ಅನುಭವಗಳು ನಡೆದಿದ್ದರೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಆಗಸ್ಟ್ 2026 ವೃಶ್ಚಿಕ ರಾಶಿಯವರಿಗೆ ಧೈರ್ಯ, ಆತ್ಮವಿಶ್ವಾಸ, ಆರ್ಥಿಕ ಶಿಸ್ತು ಮತ್ತು ಹೊಸ ಅವಕಾಶಗಳ ತಿಂಗಳಾಗಲಿದೆ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ಈ ತಿಂಗಳು ಮುಂದಿನ ದಿನದ ಯಶಸ್ಸಿನ ಭದ್ರ ಅಡಿಪಾಯವಾಗಬಹುದು.